ಸಿ ಎಮ್ ಕುರ್ಚಿ ಮೇಲೆ ಅನ್ನೋದು? ಸಿ ಎಮ್ದು ನೀವು ಟಿ ವಿ ಆರಲ್ಲೇ ನೋಡಕತ್ತೀವಿ ನಾವು. ಈ ಮಾಧ್ಯಮದವರ ಉಪಮುಖ್ಯಮಂತ್ರಿನೂ ಮಾಡಕತ್ತೀರಿ, ಮುಖ್ಯಮಂತ್ರಿನೂ ಮಾಡಕತ್ತೀರಿ. ಅದಕ್ಕಾದ ಒಂದು ರೂಪುರೇಷೆಗಳದಾವೆ. ನಮ್ಮ ಹೈಕಮಾಂಡ್ ಇದೆ, CLP ಇದೆ. ಎಲ್ಲೋ ಒಂದು ಕಡೆ ದಿವಸ ನಿಮ್ಮ ಟಿ ವಿಯಾಗ ನೋಡ್ತೀವಪ್ಪ ಸಿ ಎಮ್ಮು. ಎಲ್ಲಿ ಮಾಧ್ಯಮದವರೇ ಸಿ ಎಮ್ ಮಾಡಕತ್ತೀರಿ, ನಾವ್ಯಾರು ಇಲ್ಲ, ನಮ್ಮ ತಲೆಯಲ್ಲಿ ಯಾವುದಿಲ್ಲ. ಅಂಥದ್ದು ಚರ್ಚೆ ಇಲ್ಲ ಸರ್ ಈಗ. ನಿಮ್ಮದೇ ನೋಡಕತ್ತೀನಿ, ನಮ್ಮಲ್ಲಿ ಯಾವುದೂ ಚರ್ಚೆ ಇಲ್ಲ. SC SP ಮತ್ತು TSP ಅನುದಾನನ ಬೇರೆ ದುರ್ಬಳಕೆ ಮಾಡ್ಕೊಳ್ತಾರೆ, 5 ಗ್ಯಾರಂಟಿಗಳಿಗೆ ಉಪಯೋಗಿಸ್ತಾರೆ ಅನ್ನೋದು ಆರೋಪ. ರಿಯಾಲಿಟಿ ನೋಡಬೇಕಲ್ಲ. ಈಗ ನೋಡಿ, ಮೊದಲಿಂದ PWD ರೋಡು ಅದನ್ನು SC ST ರೋಡ್ ಹತ್ತಿದ್ದು ಎಲ್ಲ ಕಡೆ ಹಾಕ್ಕೊಂಡಿದ್ರು. ಈಗ ನಮ್ಮಲ್ಲಿ ಗ್ಯಾರಂಟಿಗಳಿಗೆ SC ST ಕೊಟ್ಟಿದ್ದ ದುಡ್ಡು ಅದನ್ನು ಹೇಳಿದ್ದಾರೆ, ವೆರಿಫೈ ಆಯಿತು. ಇದ್ದರೆ ನಮ್ಮ ಮುಖ್ಯಮಂತ್ರಿಗಳು ಆ ಥರ ಇಲ್ಲ. ಹಿಂದುಳಿದ ಜನಾಂಗಕ್ಕೆ ಸಹಾಯ ಮಾಡ್ತಕ್ಕಂಥ ಪ್ರವೃತ್ತಿ ಅವರು ಅದಾರೆ. ಅದಕ್ಕೆ ಹೆಚ್ಚಿಗಿನ್ನೂ ಅನುದಾನ ಕೊಡ್ತಕ್ಕಂಥ ಕೆಲಸ ಅವರೇ ತಂದ ಕಾನೂನು ಅದು. SC STಗಳಿಗೆ ಅನುಕೂಲ ಆಗ್ಲಿಕ್ಕೆ ತಾನೇ ಅವ್ರು ಕಾನೂನು ತಂದದ್ದು. ಮೊದಲು ಯಾರು ತಂದಿದ್ರ? ಅದರಲ್ಲಿ ಹುಳುಕು ನೋಡ್ತಾ ಇದ್ದಾರೆ. ನೋಡಿ, ಮುಖ್ಯಮಂತ್ರಿಗಳು ಹಿಂದುಳಿದ ಜಾತಿಯವ್ರ ಪರವಾಗಿ ಆಗಲಿ, ಇಡೀ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ವಿಷಯದಲ್ಲಿ ಅವರು ಬದ್ಧತೆಯನ್ನು ತೋರಿಸ್ತಾ ಇದ್ದಾರೆ. ಅದು ಯಾವುದು ಲ್ಯಾಪ್ಸ್ ಆಗಬಾರ್ದು, ಅಮೌಂಟ್ ಬದಲಾವಣೆ ಲ್ಯಾಪ್ಸ್ ಆಗಬಾರ್ದು. ಮತ್ತೆ ನಿನ್ನೆನೂ ಹೇಳಿದ್ದಾರೆ, ಮೊನ್ನೆನೂ ಹೇಳಿದ್ದಾರಲ್ಲ. ಸರ್, ಈಗ ವ್ಯಾಪಾರ ಸ್ನೇಹಿ ಬಾರಗಳಿಗೆ ಒಂದು ಇದನ್ನು ಮಾಡಬೇಕು, ತೊಂದರೆ ಅಂತ ಅವ್ರು ಕುಂದುಕೊರತೆ ಆಲಿಸ್ಬೇಕು ಅನ್ನೋದು ಜುಲೈನಿಂದ ನೀವು ಅರಿವು ಮಾಡಲಿಕ್ಕೆ ಚಿಂತನೆ ನಡೆಸ್ತಾ ಇದ್ದೀರಿ ಮಾಪಕರಲ್ಲಿ. ತುಂಬ ಡಿಪಾರ್ಟ್ಮೆಂಟಲ್ಲಿ ಹಲವಾರು ವಿಚಾರಗಳ ಚರ್ಚೆಗಳು ಆಗ್ತಾನೆ ಇದ್ದಾವೆ. ಉದಾಹರಣೆಗೆ ತೆಗೆದುಕೊಳ್ಳಿ, ಗೋವಾದಲ್ಲಿ ಲಿಕ್ಕರ್ ಚೀಪ್ ಇದೆ, ಯಾಕಂದರೆ ಟ್ಯಾಕ್ಸ್ ಕಡಿಮೆ. ಅಲ್ಲಿ ಸ್ಪಿರಿಟ್ ಎಲ್ಲಿಂದ ಹೋಗುತ್ತೆ? ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕದಿಂದ ಹೋಗುತ್ತೆ. ಇಲ್ಲಿ ಸ್ಪಿರಿಟು ಗೋವಾಕ್ಕೆ ಹೋಗಿ ಅಲ್ಲಿಂದ ಚೀಪ್ ಲಿಕ್ಕರ್ ನಮಗೆ ಬರ್ತಾಯಿದೆ, ಇಂಪೋರ್ಟ್ ಆಗ್ತಾಯಿದೆ. ಅದನ್ನು ತಡೆಗಟ್ಟಬೇಕಾಗಿದೆ. ಎರಡೂ ಸೈಡ್ ತಡೆಗಟ್ಟಿದರೆ ಸ್ವಲ್ಪ ನಮ್ಮ ರಾಜ್ಯದ ಲಿಕ್ಕರು ಚೆನ್ನಾಗಿದೆ, ಬೇರೆ ರಾಜ್ಯದ ಲಿಕ್ಕರ್ಗಿಂತ ಅಂಥವಕ್ಕೆಲ್ಲ ಕಡಿವಾಣ ಹಾಕ್ತಕ್ಕಂಥ ಕೆಲಸ ಮಾಡ್ತೇವೆ. ಮದ್ಯದ ದರ ಏಕೆ ಪ್ರಸ್ತಾಪ? ನಾವು ಅದು ನಿಮ್ಮ ಟಿ ವಿಯಾಗ ನೋಡ್ತೀವಪ್ಪ, ಮದ್ಯದ ಏರಿಸ್ತಾ ಇದ್ದಾರೆ ಅಂತ. ಒಂದು 8 ದಿವಸ ಹಾಕಿದ್ದೀರಿ, 8 ದಿವಸ ಇಲ್ಲ, ಮತ್ತೆ ತಡೆ ಆಯಿತು, ಸ್ಟೇ ಆಯಿತು ಅಂತಾಯಿತು. ನಾವು ಮದ್ಯ ದರ ಏರಿಸಿದ್ರೆ ನಿಮಗೆ ತಿಳಿಸ್ತೇನೆ. ಸ್ವಲ್ಪ ಆರ್ಥಿಕ ಸಮತೋಲನ ಸಾಧಿಸಲಿಕ್ಕೆ ಮಾಡಬೇಕು ಇಲಾಖೆ ಪ್ರಸ್ತಾಪ ಹಿಂದುಗಡೆ ಇತ್ತು ನಿಮ್ಮ ಸರ್ಕಾರ ಬಂದಾಗ. ಇಲ್ಲ, ನಮ್ಗೆ ತಿಳಿಸ್ತೀವಿ ನಿಮ್ಗೆ. ಹಂಗೇನ್ರ ಇದ್ರೆ ಆ ಚಿಂತನೆ ಅದು ಊಹಾಪೋ, ಹಿಂಗಾಗಿ ಬಿಟ್ಟೈತೇನೋ, ಹಂಗಾಗಿ ಬಿಟ್ಟೈತೇನೋ, ಏನೋ ಆಗಿ ಹೋಗಿಬಿಟ್ಟೈತೇನೋ ಎಲ್ಲ ನೀವೇ ಹೇಳ್ತೀರಿ. ಅದು ಏನಾಗೈತೋ ನನಗೆ ಗೊತ್ತಿಲ್ಲ. ಆಗಿದ್ರೆ ಹೇಳ್ತೀವಿ, ಇಲ್ಲಾಂದರೆ ಇಲ್ಲ, ಮಾಡಿದರೆ ಮಾಡ್ತೀವಿ. ಸರ್, MS ಆಯಿಲ್ಗಳು ಇಂದ ಭಾಳ ತೊಂದರೆ ಆಗ್ತದೆ. ಸ್ವಲ್ಪ ಅವನ್ನ ಈ ಸರಿ ಪರವಾನಗಿ ಕೊಡೋದು ಬಂದ್ ಮಾಡೋಕ್ಕೂ ಬೇರೆ MS ಆಯಿಲ್ಗಳಿಗೆ ಈ ಸದ್ಯ ಯಾವುದೂ ಪರವಾನಗಿ ಕೊಟ್ಟಿಲ್ಲ, ಕೊಡೋದಿಲ್ಲ. ರೀಸನ್ ಸರ್, ಕಾರಣ ಕೊಟ್ಟಿಲ್ಲ, ಕೊಡೋದಿಲ್ಲ. ನಮ್ಮ ಸರ್ಕಾರ ನಾವೇನೋ ಥಿಂಕ್ ಮಾಡ್ತಾಯಿದ್ವಿ, ಅದನ್ನು ಹೇಳ್ತೀವಿ ನಿಮ್ಗೆ. ಅಲ್ಲ, ಅದರಿಂದ ಏನಾದರೂ ಬೇರೆ ಬೇರೆ ಆರ್ಥಿಕ ಹೊಡೆತ ಬರ್ತದೆ ಬಾರ್ಗಳಿಗೆ, CL9ಗಳಿಗೆ, ಇವರಿಗೆಲ್ಲ? ಇಲ್ಲ, ಅದೆಲ್ಲ ಇಲ್ಲ ಬಿಡಿ. ನಾವು ಸರ್ಕಾರ ಆದಾಯ ಹಾಗೂ ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು ಜನತೆಗೆ. ಆ ದಿಶೆಯತ್ತ ಗಮನ ಇರ್ತೈತಿ. ಯಾವುದೋ ಬಾರ್ನವ್ಗೆ ತೊಂದರೆ ಆಕತ್ತೇನೋ, ಯಾವುದೋ ಅಂಗಡಿಯವ್ಗೆ ತೊಂದರೆ ಆಕತ್ತೇನೋ, ಯಾವುದೋ ಒಬ್ಬ ವ್ಯಕ್ತಿಗೆ ಸರ್ಕಾರ ಇಲ್ಲ.